ಒಬ್ಬ ಲೇಡಿ ಒಬ್ಬಳು ಅವಳಿಗೆ ಕಿಡ್ನಿ ಒಳಗೆ ಹಳ್ಳಾಗಿದ್ದು 2 ಹಳ್ಳಾಗಿದ್ದು 6 mm ಹಳ್ಳಾಗಿತ್ತು. ಅವರಿಗೆ ಹಾಸ್ಪಿಟ್ಲ್ ಒಳಗೆ ಏನು ಹೇಳಿದ್ರಂತೆ, ಆಪರೇಷನ್ ಮಾಡಬೇಕು 60,000 ರೂಪಾಯಿ ಅಂತ ಹೇಳಿದ್ರಂತೆ. ಸುಮ್ಮನೆ ಅವ್ರು ನನಗೆ ಹೆಂಗೋ ಒಂದು ದೂರಿಂದ ಪರಿಚಯ ಆದ್ರೆ ನನಗೆ ಅವರು, ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಡ, ನಾನೊಂದು ಟ್ರೀಟ್ಮೆಂಟ್ ನೋಡಿರಿ, ನೀವೇನು ನಂಗೆ ದುಡ್ಡು ಕೊಡಬೇಡ್ರಿ, ಫಸ್ಟ್ ನೋಡಿರಿ ನಾನು ಅಂತಂದೆ. ಆಮೇಲೆ ಅವರು ನಂಬಲಿಲ್ಲ, ಆ್ಯಕ್ಚುಲಿ ನಂಬಲಿಲ್ಲ ಅವರು, ನಾನು ಏನು ಹೇಳಿದೆ ಅವ್ರಿಗೆ, ನೋಡಿರಿ ಫಸ್ಟ್ ನೀವು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ರಿ ಬೇಕಂದ್ರೆ ನೋಡ್ರಿ ಅಂತಂದು. ಅವಾಗ ನಾನು ಒಪ್ಕೊಂಡ್ರು. ಅವ್ರು ಒಪ್ಕೊಂಡಾದ್ಮೇಲೆ ಏನು ಹೇಳಿದೆ, ನಾನು ಕಾಲಲ್ಲಿ K10 ಪಾಯಿಂಟ್ ಅಂತ ಬರುತ್ತೆ, ಅದು 2 ಕಾಲಿಗೂ K10 ಪಾಯಿಂಟ್ ಪ್ರೆಸ್ ಮಾಡಿ ಕೈಗೆ ಕಲರ್ ಹಾಕಿದೆ. ಹಾಕಿ ಅವ್ರು ಏನು ಹೇಳಿದೆ, 1 ವೀಕ್ ಒಳಗೆ ನಿಮಗೆ ಸ್ವಲ್ಪ ಏನೋ ಚೇಂಜಸ್ ಆಗ್ತತಿ, ನೆಕ್ಸ್ಟ್ 1 ವೀಕ್ ಮತ್ತೊಂದು ಪಾಯಿಂಟ್ ಹಾಕ್ತೀನಿ, ಮತ್ತೊಂದು ವಾರ ಹಾಕ್ತೀನಿ ಅಂತ ಹೇಳಿದೆ. ಹಾಕಲಿ ಅವ್ರಿಗೆ ಏನಾಯಿತು, ಹಾಕಿಸ್ಕೊಂಡು ಹೋದ್ರು ಅವರು. ಹಾಕಿಸ್ಕೊಂಡು ಹೋಗಿ ಏನಾಯಿತು, ನಾನು ಶನಿವಾರ ಹಾಕಿದ್ದೆ, ಶುಕ್ರವಾರ ನಾನು ಆ್ಯಕ್ಚುಲಿ ಏನು ಹೇಳಿದೆ, ಮತ್ತೆ ಶುಕ್ರವಾರ ಬನ್ನಿ ಇನ್ನೊಂದು ಪಾಯಿಂಟ್ ಹಾಕ್ತೀನಿ ಅಂತ ಹೇಳಿದೆ. ಅವ್ರು ಬರಲೇ ಇಲ್ಲ, ಶನಿವಾರ ನೋಡಿದೆ ಬರಲೇ ಇಲ್ಲ. ಭಾನುವಾರ ನಾನೇ ಕಾಲ್ ಮಾಡಿದೆ ಅವರಿಗೆ, ಯಾಕೆ ಮೇಡಮ್ ಬರಲೇ ಇಲ್ಲ, ಇನ್ನೊಂದು ಪಾಯಿಂಟ್ ಹಾಕ್ಕೋಬೇಕಿತ್ತು ಅಂತಂದೆ. ಅವ್ರಂಗ್ಲೆ, ಮೇಡಮ್ ನೀವು ಶನಿವಾರ ಹಾಕಿದ್ರಲ್ಲ, ನಾನು ಶುಕ್ರವಾರ ಸ್ಕ್ಯಾನ್ ಮಾಡಿಸ್ದೆ, ನಾನು ಹಳ್ಳ ಹೋಗಿದ್ದೆ, ರಿಮೂವ್ ಆಗಿದೆ ಅಂತ ಆಗಲೇ ಅಂತ ಹೇಳಿದರು. ಹಂಗೆ ಆಮೇಲೆ ನನಗೆ ಹೊಟ್ಟೆ ನೋವು ಬರ್ತಾ ಇದೆ ಅಂದರು. ಇಲ್ಲ, ಹೊಟ್ಟೆ ನೋವು ಆಗಿರೋದು ಅದಕ್ಕೆ ಸ್ಟಮಕ್ ಇದು ಆಗಿರುತ್ತೆ, ಹಾಗಾಗಿ ಅದು ಇದಾಗಿರುತ್ತೆ, ನಾನು ಅದಕ್ಕೆ ಕರಿ ಕಲರ್ ಹಾಕ್ಕೊಳ್ರಿ ಸ್ಟಮಕ್ ಪಾಯಿಂಟಿಗೆ ಅಂತಂದು ಹೇಳಿದೆ. ಅಷ್ಟಕ್ಕೆ ಅವ್ರಿಗೆ ನಂಬಿಕೆ ಆಯ್ತಲ್ಲ, ಅವರಿಂದ ಮತ್ತೆ ಹೊಸದುರ್ಗಿಂದ ಒಬ್ರು ಕಳಿಸಿದ್ರು, ಒಂದು 2-3 ಜನ ಬರ್ತಾಯಿದ್ರು. ಇವಾಗ ಕಸ್ಟಮರ್ ಚೆನ್ನಾಗಿ ಬರ್ತಾ ಇದ್ದಾರೆ, ನಂಬಿಕೆನೂ ಬಂದಿದೆ ಇವಾಗಲೇ ಅವರಿಗೆ. ಆ್ಯಕ್ಚುಲಿ ನನಗೆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಸರ್, ಪರ್ಫೆಕ್ಟ್ ಆಗುತ್ತೆ. ಅದಕ್ಕಂತಲ್ಲ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅವರು. ತೀರಾ ಸ್ಟಮಕ್ ಯಾವಾಗ ಕಿಡ್ನಿಯಲ್ಲಿ ಯಾವಾಗಲೂ ನೀರಿನಾಂಶ ಜಾಸ್ತಿ ಇರಲೇಬೇಕು. ಅದು ಕಡಿಮೆ ಮಾಡ್ಕೊತ ಹೋದರೆ ಹಳ್ಳುಗಳು ಜಾಸ್ತಿ ಆಗ್ತಾ ಬರುತ್ತಲ್ಲ, ಅದು ಒಂದೇ ಇಲ್ಲ ಸರ್, ಎಲ್ಲ ವಿಷಯಗಳಿಗೂ ಪರವಾಗಿ ಇದು ಆಗಿದೆ. ನಮ್ಮ ತಮ್ಮನ ಹೆಂಡತಿಗೆ ಆ್ಯಕ್ಚುಲಿ ಅವಳಿಗೆ ಗರ್ಭಕೋಶದ ಮೇಲೆ ಪ್ರಾಬ್ಲಮ್ ಆಗಿತ್ತು. ಆ್ಯಕ್ಚುಲಿ ಅದು ಅವ್ರಿಗೆ ಏನು ಹೇಳಿದ್ರು, ಅವಳು ಆಪರೇಷನ್ ಅಂತಲೇ ಹೇಳಿದರು. ನಾ ಏನಿಲ್ಲ SP9 ಪಾಯಿಂಟ್ ಹಾಕಿದೆ, ಬೆಳಗ್ಗೆ ಹರಿದ್ರಾಗ ಹೊಟ್ಟೆ ನೋವು ಕಡಿಮೆ ಆಗ್ಬಿಡ್ತು. ಈಗ 6-7 ತಿಂಗಳಾಯಿತು ಅವಳಿಗೆ, ಹೊಟ್ಟೆ ನೋವೇ ಬಂದಿಲ್ಲ ವಾಪಸ್ ಮತ್ತೆ. ಇದರಿಂದ ಭಾಳ ಸಕ್ಸಸ್ ಇದೆ ಸರ್. ಈಗ ಕಲರ್ ಥೆರಪಿನಲ್ಲಿ ನಮ್ಮ ದೇಹದಲ್ಲಿ ಏನು ನಡೀತಾ ಇದೆ ಅಂತ ನಾವು ಫಸ್ಟ್ ಕಂಡುಹಿಡ್ಕೊಬೋದು, ಅದಕ್ಕೆ ನಾವೇ ಟ್ರೀಟ್ಮೆಂಟ್ ತೊಗೊಳ್ಬೋದು. ಸೊ ಹಾಗಾಗಿ ಒಂದು ಧೈರ್ಯ ಬರುತ್ತೆ, ನಮ್ಗೆ ಏನು ಕಾಯಿಲೆ ಬರ್ತೀಯ ಬಾ ನೋಡೋಣ. ನಾನು ಹೆಂಗೆ ಹೇಳಬೇಕು ಅಂತಂದರೆ, ನನ್ನ ಮಗಳಿಗೆ ಫಸ್ಟ್ ಜ್ವರ ಬಂತಂದ್ರೆ ನನಗೆ ಎಷ್ಟು ಟೆನ್ಷನ್ ಶುರು ಆಗ್ತಿತ್ತು ಗೊತ್ತಾ. ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇರಲಿಲ್ಲ ನನಗೆ, ಏನಾಯ್ತೋ ಈಗ ಜ್ವರ ಅಂದ್ರೆ ಏನು, ಲಿವರ್ ಕೋಲ್ಡ್ ಆಗಿದೆ ಇಲ್ಲ ಹೀಟ್ ಆಗಿದೆ, ಸರಿ ಅಂತಲ್ಲ. ಒಂದು ನಮ್ನಿಗೆ ನಾವು ಮನೆಯಲ್ಲಿ ಫುಡ್ ಒಳಗೆ ಕಂಟ್ರೋಲ್ ಹೆಂಗೆ ಅಷ್ಟು ನನಗೆ ಈಸಿ ಆಗೈತೆ ಅಂದರೆ, ಯಾರಾದರೂ ಒಂದು ಡಿಸೀಸಸ್ ಬಗ್ಗೆ ಹೇಳ್ತಿರ್ತಾರಲ್ಲ, ಅದಿಷ್ಟೇನ, ಅವಾಗೆಲ್ಲ ಎಷ್ಟು ಟೆನ್ಷನ್ ಮಾಡ್ಕೊತಿದ್ವಿ. ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಎಷ್ಟು ಹೆದರಿಂದ ಹೋಗ್ತಿದ್ವಿ ನಾವೀಗ. ಇದಿಷ್ಟೇನಾ, 2 ದಿನದ ಕಡಿಮೆ ಆಗುತ್ತೆ. ನನ್ನ ಮಗಳಿಗೆ ಮೊನ್ನೆ ಜ್ವರ ಬಂದು ಮಲಗಿದ್ದಾಳೆ, ನಾನು ಊರಿಗೆ ಹೋಗೀನಿ. ನಮ್ಮ ಮನೆಯವ್ರು ಹೇಳ್ತಾರೆ ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂತಂದ. ಬೇಡಪ್ಪ ಅಮ್ಮ ಬಂದು ಪಾಯಿಂಟ್ ಹಾಕ್ತಾರೆ, ನನಗೆ 10 ನಿಮಿಷಕ್ಕೆ ಜ್ವರ ಕಡಿಮೆ ಆಗುತ್ತೆ ಅಂತ ಕಡೆಗೆ ನನ್ನ ಮಗಳು ಹಾಸ್ಪಿಟ್ಲಿಗೆ ಹೋಗಲಿಲ್ಲ. 3 ವರ್ಷ ಆಯ್ತು ನಾವು ಹಾಸ್ಪಿಟ್ಲು ಮೆಟ್ಲ ಹತ್ತಿರ ನನ್ನ ಮಗಳು. ನಾನು ಮೊಬೈಲ್ ಒಳಗೆ ನೋಡಿದೆ ಅವ್ರನ್ನ ನೋಡಿ. ನಾನು ಆ್ಯಕ್ಚುಲಿ ಫಸ್ಟ್ LIC ಏಜೆಂಟ್ ಇದ್ದೆ. ನನಗೆ ಕಸ್ಟಮರ್ ಯಾರೂ ಬರೋಂಗಿಲ್ಲ ಅಂತಂದಾಗ ಒಂದು ನಂಬರ್ ಗ್ರೀನ್ 4 ಅಂತ ಹಾಕ್ಕೊಂಡೆ. ಅದು ನನಗೆ ಆ್ಯಕ್ಚುಲಿ ಒಂದು ವೀಕ್ ಒಳಗೆ 3 ಜನ ಕಸ್ಟಮರು 4 ಜನ ಬರೋಕತ್ತರು. ನನಗೇನೋ ಖುಷಿ ಆಯ್ತು, ಇದ್ರೊಳಗೆ ಏನೋ ಒಂದು ಇದೆ ಅಂತಂದು. ನನಗೆ ಫಸ್ಟ್ ಕಲರ್ ಥೆರಪಿ ಮಾಡಿದೆ, ಆಮೇಲೆ ಸೀಡ್ಸ್ ಥೆರಪಿ ಮಾಡಿದೆ, ಆಮೇಲೆ ಅಕ್ಯುಪಂಚರ್ ಮಾಡಿದೆ, ಆಮೇಲೆ TMS ಸೇರಿಕೊಂಡೆ. ಸೇರಿಕೊಂಡು ಈಗ 1.5 ವರ್ಷ ಆಗ್ತಾ ಬಂತು ನಮ್ಮದೆಲ್ಲ ಕ್ಲಾಸ್ ಮುಗಿದು. ಇವಾಗ ನಾನು ಬೇರೆ ಜನಕ್ಕೆಲ್ಲ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಅದರಲ್ಲಿ ಭಾಳ ಸಕ್ಸಸ್ ಬರ್ತಾ ಇದೆ. I will promote preventive healthcare, natural healing, and holistic wellness. I pledge to honor my teachers, my institution, and my profession, and strive to bring pride